25 ವರ್ಷಗಳಿಂದ ಹಲವಾರು ಸಿನಿಮಾಗಳಿಗೆ ರೈಟರ್ ಆಗಿ ಕೆಲಸ ಮಾಡಿದಂತಹ ವಿಜಯಾನಂದ್ ಸರ್ ಈಗ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಿರ್ದೇಶಕರಾಗಿ ಸಕ್ಸಸ್ಫುಲ್ ಜರ್ನಿಯನ್ನ ಹೊಂದ್ಕೊಂಡು ಈಗ ಸೂಪರ್ ಹಿಟ್ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿ ಇದೇ 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇಬ್ಬರು ನಟರ ಜೊತೆಗೆ ಓರ್ವ ನಟಿಯನ್ನ ಸೇರಿಸಿ ಯಾವ ರೀತಿಯಂತಹ ಒಂದು ವಿಭಿನ್ನ ಕತೆಗೆ ಅವರು ಆಕ್ಷನ್ ಕಟ್ ಹೇಳಿದ್ದಾರೆ. ಹಾಗೆಯೇ ಸೂಪರ್ ಹಿಟ್ ರನ್ನಿಂಗ್ ಸಕ್ಸಸ್ಫುಲಿ ಟೈಟಲ್ ಮೂಲಕನೇ ಒಂದು ವಿಭಿನ್ನವಾದಂತಹ ಒಂದು ಕ್ಯೂರಿಯಾಸಿಟಿಯನ್ನು ಬಿಲ್ಡ್ ಮಾಡಿರುವಂಥದ್ದು. ಸೊ ಒಂದಷ್ಟು ವಿಚಾರಗಳನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದಾರೆ? ನಮಸ್ತೆ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್. ಇದು ಮೂರನೇ ಸಿನಿಮಾ ಆದರೂ ಕೂಡ ಮನಸ್ಸಲ್ಲಿ ಒಂದು ತಳಮಳ, ಗೊಂದಲ, ಜನ ಯಾವ ರೀತಿ ತಗೊಳ್ತಾರೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಕೊರಿತಾನೆ ಇರುತ್ತೆ. ಹೇಗಿದೆ ನಿಮ್ಮ ಸದ್ಯದ ಮನಸ್ಥಿತಿ? ಸದ್ಯದ ಮನಸ್ಥಿತಿ ತುಂಬ ಖುಷಿಯಾಗಿದ್ದೀನಿ. ಏನಕ್ಕೆ ಅಂತಂದರೆ ಸೂಪರ್ ಹಿಟ್ ಸಿನಿಮಾದ ಟೀಸರ್ ಮೂಲಕ ಚಿತ್ರ ಯಾವ ರೀತಿ ಮೂಡ್ ಬಂದಿದೆ ಅಂತ ನಾವೇನು ಅನೌನ್ಸ್ ಮಾಡಿದ್ವಿ, ಆ ಟೀಸರ್ಗೆ ಅದ್ಭುತವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ. ಅದೇ ನಮ್ಮ ಖುಷಿನ ದುಪ್ಪಟ್ಟು ಮಾಡಿರುವಂಥ ವಿಚಾರ. ಯಾಕಂದರೆ ನಾವೇನು ಎಕ್ಸ್ಪೆಕ್ಟ್ ಮಾಡಿದ್ವಿ ಕತೆ ಬರಬೇಕಾದ್ರೆ ಅಥವಾ ಸಿನಿಮಾ ಮಾಡಿದ್ಮೇಲೆ ಅಲ್ಲೆಲ್ಲ ಆಡಿಯನ್ಸು ಅದನ್ನು ಎಂಜಾಯ್ ಮಾಡಿದ್ದಾರೆ, ಆ ಎಲ್ಲ ಪಾಯಿಂಟ್ಸ್ಗಳನ್ನ ಟೀಸರಲ್ಲಿ. ಸೊ ಇನ್ನಿಡೀ ಸಿನಿಮಾದ ಮೂಲಕ ನಕ್ಕು ಹೊಟ್ಟೆ ಉಣ್ಣಾಗುವಷ್ಟು ನಕ್ಕು ಅವರು ಖುಷಿಯಿಂದ ಹೊರಗಡೆ ಬರ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಈಗಾಗಲೇ ಟೀಸರ್ ಮೂಲಕ ಸಾಕಷ್ಟು ಸೌಂಡ್ ಮಾಡ್ತಿರುವಂತಹ ಸೂಪರ್ ಹಿಟ್ ಗಿಲ್ಲಿ ಅವರು ಬಿಗ್ ಬಾಸ್ ವಿನ್ ಆದ್ಮೇಲಂತೂ ನಿಮ್ಮ ಸಿನಿಮಾಗೆ ಒಂದಷ್ಟು ಆನೆ ಬಲ ಬಂದಂತಾಗಿದೆ. ಸೊ ಈಗ ಆಗ್ಲೇ ಕೂಡ ಗೌರವ್ ಶೆಟ್ಟಿ ಅವರು ಕೂಡ ಹೇಳ್ತಾ ಇದ್ದಾರೆ, ಸಿನಿಮಾ ಈಗಾಗಲೇ ಎಲ್ಲ ಕಡೆನೂ ಪ್ರಚಾರ ಆಗ್ತಾ ಇದೆ, ಆದರೆ ರಿಲೀಸ್ ಡೇಟ್ ಅನ್ನುವಂಥದ್ದು ಎಲ್ಲರ ಕಡೆ ಮೈಂಡಲ್ಲಿ ಕೂರೋ ಥರ ಮಾಡಬೇಕು ಅನ್ನುವಂಥದ್ದು. ಸೊ ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಯಾವ ಥರ ಪ್ಲಾನ್ ಮಾಡಿದ್ದೀರಾ? ಹೆಂಗೆ ನಡೀತಿದೆ ನಿಮ್ಮ ಪ್ರಮೋಷನ್ ಆಕ್ಟಿವಿಟೀಸ್ ಎಲ್ಲ ಅಂತ? ಇಲ್ಲ, ಈಗಾಗಲೇ ಸಾಕಷ್ಟು ಪ್ರಮೋಷನ್ಸ್ ವೈಸು ನಮ್ಮ ಆನ್ಲೈನ್ ಪ್ರಮೋಷನ್ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ಪ್ರೇಮಿಗಳ ದಿನಾಚರಣೆ ದಿನ ಏನು ಬಿಟ್ಟಂಥ ಒಂದು ಸಣ್ಣ ಕ್ಲಿಪ್ಪು ಗಿಲ್ಲಿಯವರ ಡೈಲಾಗ್ಸು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಇದೇ 27ನೇ ತಾರೀಕು ಫೆಬ್ರವರಿ ಏನು ಬರ್ತಿದ್ದೀವಿ, ಇಡೀ ಕರ್ನಾಟಕದಾದ್ಯಂತ ಒಂದು ಒಳ್ಳೊಳ್ಳೆ ಚಿತ್ರಮಂದಿರಗಳು, ಸಾಕಷ್ಟು ಚಿತ್ರಮಂದಿರಗಳಿಗೆ ಆಪೋಸಿಟ್ ಬೇರೆ ಬೇರೆ ಸಿನಿಮಾಗಳು ಬರ್ತಿದ್ದಾವೆ. ಅದ್ರ ಜೊತೆಗೂ ಕೂಡ ನಮ್ಮ ಸಿನಿಮಾಗೆ ಹೆಚ್ಚಿನ ಬೇಡಿಕೆ ಇದೆ. ಸೊ ಗಿಲ್ಲಿ ನಟ ಅವರು ಬಿಗ್ ಬಾಸಿಂದ ಗೆದ್ದು ಹೊರಗಡೆ ಬಂದ ನಂತರ ಇಡೀ ಸಿನಿಮಾದ ಪ್ರಮೋಷನ್ ಆ್ಯಕ್ಟಿವಿಟೀಸ್ ಆಗ್ಬೋದು, ಆಮೇಲೆ ಸಿನಿಮಾದ ರೀಚಿಂಗ್ ಲೆವೆಲ್ ಆಗ್ಬೋದು, ಬೇರೆ ಲೆವೆಲಲ್ಲಿ ಹೋಗ್ತಾ ಇದೆ. ಸೊ ಪ್ರತಿಯೊಬ್ಬರಿಗೂ ಸೂಪರ್ ಹಿಟ್ ಅಂದ ತಕ್ಷಣ ಗಿಲ್ಲಿ ನಟ ಅವರು ಸಿನಿಮಾ ಅನ್ನೋದೊಂದು ಮೈಂಡಲ್ಲಿ ಕೂರ್ತಾ ಇದೆ. ಸೊ ಇದ್ರ ಜೊತೆಗೇನೆ ಪ್ಯಾರಲರ್ ಒಂದಷ್ಟು ಪ್ಲ್ಯಾನಿಂಗ್ಸು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಬೇರೆ ಬೇರೆ ವಿಧಾನಗಳಲ್ಲಿ ಜನರನ್ನ ತಲುಪುವಂಥ ಒಂದು ಪ್ರಯತ್ನ ನಡೀತಾ ಇದೆ. ಅದೆಲ್ಲ ಇನ್ನು ಮುಂಬರುವ ದಿನಗಳಲ್ಲಿ 27ನೇ ತಾರೀಕುವರೆಗೂ ಅದು ಕಂಟಿನ್ಯೂ ನಡೀತಾ ಇರುತ್ತೆ. ಸೊ ಚಿತ್ರದ ಮೂಲಕ ಚಿತ್ರದಲ್ಲಿ ಒಂದು ಮುಖ್ಯ ಪಾತ್ರ, ಒಂದು ಕಾರ್ ಯೂಸ್ ಮಾಡಿದ್ದೀವಿ. ಆ ಕಾರಲ್ಲೂ ಕೂಡ ಸಾಕಷ್ಟು ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಈಗ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ಮುಂಬರುವ ದಿನಗಳಲ್ಲಿ ಆ ಕಾರಲ್ಲಿ ಎಲ್ಲ ಕಲಾವಿದರುಗಳು ಮೇನ್ ಯಾರೆಲ್ಲ ಆ್ಯಕ್ಟ್ ಮಾಡಿದ್ದಾರೆ ಆ ಎಲ್ಲ ಕಲಾವಿದರು ಕಾರ್ ಮೂಲಕ, ಕಾರಿನ ಜರ್ನಿ ಮೂಲಕ ಮತ್ತೆ ಒಂದಷ್ಟು ಪ್ರಮೋಷನ್ ಆ್ಯಕ್ಟಿವಿಟೀಸ್ನ ಪ್ಲ್ಯಾನ್ ಮಾಡಿ. ಪದವಿ ಮತ್ತು ಡಿಪ್ಲೊಮಾ ಮುಗಿಸಿದ ಯುವಜನರ ಪಾಲಿಗೆ ಯುವ ನಿಧಿ ಯೋಜನೆಯು ಬಲ ತುಂಬಿದೆ. ಈವರೆಗೆ ಸುಮಾರು 3,08,000ಕ್ಕೂ ಅಧಿಕ ಯುವಜನರಿಗೆ ಉದ್ಯೋಗದ ಕನಸಿಗೆ ನೀರೆರೆಯುತ್ತಿದೆ. ಕೌಶಲ್ಯ ವೃದ್ಧಿ, ಉದ್ಯೋಗ ಹುಡುಕಿಕೊಳ್ಳಲು ಹೊಸ ಆಶಾವಾದದ ಆತ್ಮಸ್ಥೈರ್ಯ ಬಿತ್ತುತ್ತಿದೆ. ನಾವು ನುಡಿದಂತೆ ನಡೆದಿದ್ದೇವೆ, ನಿಮ್ಮ ಪ್ರೀತಿ ವಿಶ್ವಾಸವನ್ನ ಉಳಿಸಿಕೊಂಡಿದ್ದೇವೆ. ಗ್ಯಾರಂಟಿ ಸರ್ಕಾರಕ್ಕೆ 1000 ದಿನಗಳು, ನನಸಾಗಿದೆ ಕೋಟಿ ಕನಸುಗಳು. 25 ವರ್ಷಗಳ ಕಾಲ ಸಿನಿಮಾ ರಂಗದಲ್ಲಿ ನಿಮ್ಮದೇ ಆದಂತಹ ವಿಭಿನ್ನ ಕಲಾ ಸೇವೆಯನ್ನು ಅರ್ಪಣೆ ಮಾಡ್ತಾ ಬಂದಿದ್ದಾರೆ. ಅಂಥದ್ರಲ್ಲಿ ರೈಟರ್ ಆಗಿದ್ದಂಥವರು ನಿರ್ದೇಶನಕ್ಕೆ ಯಾಕೆ ಬಂದರು ಅನ್ನುವಂತಹ ಒಂದು ಕ್ವಶನ್ ಮಾರ್ಕ್ ಆದರೆ, ಮೂರನೇ ಸಿನಿಮಾ, ಈಗಾಗಲೇ 2 ಸಿನಿಮಾಗಳಲ್ಲೂ ಕೂಡ ವಿಭಿನ್ನವಾದಂತಹ ಕಂಟೆಂಟ್ನ ಕನ್ನಡ ಚಿತ್ರರಂಗದ ಸಿನಿ ಪ್ರೇಕ್ಷಕರಿಗೆ ಕೊಟ್ಟಿರುವಂಥದ್ದು. ಮೂರನೇ ಸಿನಿಮಾ ಕಾಮಿಡಿ ಜಾನರ್ ತೊಗೊಂಬರೋದಕ್ಕೆ ಕಾರಣ ಏನು ಅಂತ? ನನಗೆ ಎಸ್ಪೆಷಲಿ ಪರ್ಸ್ನಲ್ ಆಗಿ ತುಂಬ ಹತ್ತಿರವಾದಂಥ ಜಾನರ್ ಬಂದು ಕಾಮಿಡಿ. ಇಡೀ ನಾನು ಓಲ್ಡ್ ಮುನ್ಸ್ವಾಮಿ ಮಾಡಿದ್ದು ಕೂಡ ಕಾಶಿನಾಥ್ ಅವರ 50ನೇ ಸಿನಿಮಾ, ಅದು ನನ್ನ ಮೊದಲನೇ ಸಿನಿಮಾ ನಿರ್ದೇಶನದಲ್ಲಿ. ಅದು ಕೂಡ ಕಂಪ್ಲೀಟ್ ಕಾಮಿಡಿ ಎಂಟರ್ಟೈನ್ಮೆಂಟು ವಿತ್ ಸೊಸೈಟಿಗೆ ಒಂದು ಅದ್ಭುತವಾದಂಥ ಮೆಸೇಜ್ ಇರುವಂಥ ಒಂದು ಕಂಟೆಂಟು. ಅದನ್ನು ಕೂಡ ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ ಸಿನಿಮಾಗೆ. ಅದಾದ ನಂತರ ಕಂಪ್ಲೀಟ್ ಒಂದು ಥ್ರಿಲ್ಲರ್ ಹಾರರ್ ವಿತ್ ಎಲಿಮೆಂಟ್ಸು, ಕೃಷ್ಣ ಟಾಕೀಸ್, ಅದು ಕೂಡ ನನ್ನ ಫೇವ್ರೆಟ್ ಜಾನರು. ಈಗ ಕಾಮಿಡಿ ಅಂತ ಬಂದ ತಕ್ಷಣ ಎಲ್ರಿಗೂ ಒಂದು ರಿಲ್ಯಾಕ್ಸ್ ಬೇಕು, ಒಂದು ರಿಲೀಫ್ ಬೇಕು. ಸಾಕಷ್ಟು ಜೀವನದ ಜಂಜಾಟಗಳನ್ನ ಇಟ್ಕೊಂಡು ಮನೆಗೆ ಹೋಗುವಂಥ ಆಡಿಯನ್ಸು ಟಿ ವಿ ಆನ್ ಮಾಡ್ತಿದ್ದಂಗೆ ಒಂದಷ್ಟು ನಕ್ಕು ನಲ್ದಾಡುವಂಥ ಒಂದಷ್ಟು ಸನ್ನಿವೇಶಗಳಿದ್ದರೆ ಖುಷಿ ಪಡ್ತಾರೆ, ಒಂದು ರಿಲ್ಯಾಕ್ಸ್ ಆಗ್ತಾರೆ.
ಸೊ ಇಡೀ ಸಿನಿಮಾ ನಮಗೆ ಸೂಪರ್ ಹಿಟ್ ಅಂತ ಬಂದ ತಕ್ಷಣ ಒಂದು ಕಾಮಿಡಿ ಬೇಸ್ ಮೇಲೆ ಇದನ್ನ ವರ್ಕೌಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬರಿತಾ ಬರಿತಾ ಒಂದಷ್ಟು ಪಾತ್ರಗಳು ಕಣ್ಮುಂದೆ ಬರ್ತಾ ಹೋಗ್ತು. ಅಂದ್ರೆ ಈ ಕಲಾವಿದರು ಮಾಡಿದ್ರೆ ಇದು ಚಂದ, ಈ ಕಲಾವಿದರೇ ಇದಕ್ಕೆ ಜೀವ ತುಂಬ್ತಾರೆ. ಆ ರೀತಿ ನಾನೆಲ್ಲ ಕಲ್ಪನೆ ಏನು ಮಾಡ್ಕೊಂಡಿದ್ನೋ ಎಲ್ಲ ಪಾತ್ರಧಾರಿಗಳು ಕಲಾವಿದರು ನನಗೆ ಸಿಕ್ಕರು. ಅದು ನನ್ನ ಅದೃಷ್ಟ. ನಾಗೇಂದ್ರ ಪ್ರಸಾದ್ ಅವರಾಗ್ಬೋದು, ಸಾಧು ಅವರಾಗ್ಬೋದು, ಪ್ರಮೋದ್ ಶೆಟ್ಟಿ ಅವರಾಗ್ಬೋದು, ಗೌರವ್ ಆಗ್ಬೋದು, ಗಿಲ್ಲಿ ನಟ ಅವರಾಗ್ಬೋದು, ಪ್ರತಿಯೊಬ್ಬರು ಕೂಡ ನನಗೆ ನಾನೇನು ಅನ್ಕೊಂಡ್ನೋ ಅದನ್ನ ಆ, ಇನ್ನೂ 10 ಪಟ್ಟು ಹೆಚ್ಚು ಅದು ಹೊರಗಡೆ ಬಂದಿದೆ. ಆ ಕಾಮಿಡಿ ಎನ್ಹಾನ್ಸ್ ಆಗಿದೆ. ಬರಿಬೇಕಾದ್ರೆ ನಾವೇನು ಅನ್ಕೊಂಡಿರ್ತೀವಿ, ಶೂಟ್ ಮಾಡಬೇಕಾದ್ರೆ ಅದು 1 to ಡಬಲ್ ಆಗುತ್ತೆ. ಶೂಟ್ ಮಾಡಬೇಕಾದ್ರೆ ಅದೇನು ಆ್ಯಕ್ಟ್ ಮಾಡ್ತಾರಲ್ಲ ಕಲಾವಿದರು, ಅವರೇ ಆ್ಯಕ್ಚುಲ್ ಕಂಟೆಂಟ್ನ ಹೊರಗಡೆ ತರೋಂಥವ್ರು. ಸೊ ಅವರು ಆಲ್ರೆಡಿ ಅವ್ರಿಗೆ ಗೌರವ್ ಶೆಟ್ಟಿ ಅವ್ರಿಗೆ ಸಿಕ್ಕಾಪಟ್ಟೆ ಕಾಮಿಡಿ ಸೆನ್ಸ್ ಅವ್ರಿಗೆ ತುಂಬ ಇದೆ. ಜೊತೆಗೆ ಗಿಲ್ಲಿ ಅವ್ರಿಗೂ ಇದೆ. ಸಾಧು ಕೋಕಿಲ ಅವ್ರಿಗಂತೂ ಕೇಳೋದೇ ಬೇಡ. ಸೊ ಎಲ್ಲರೂ ಸೇರಿದಾಗ ಏನಾಗುತ್ತೆ, ನಾನೇನು ಅನ್ಕೊಂಡಿರ್ತೀನಿ ಅದು 1:100 ಆಗಿ ಹೊರಗಡೆ ಬಂದಿದೆ. ಸೊ ಹಂಗಾಗಿ ನನಗೆ ತುಂಬ ನಂಬಿಕೆ, ತುಂಬ ಕಾನ್ಫಿಡೆನ್ಸ್ ಆಗಿದ್ದೀನಿ. ಈ ಚಿತ್ರನ ಜನ ತುಂಬ ದೊಡ್ಡ ಮಟ್ಟಕ್ಕೆ ಆ, ಯಶಸ್ವಿ ಮಾಡ್ತಾರೆ ಅಂತ ಒಂದು ನಂಬಿಕೆ ಇದೆ. 27ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ನೀವು ಹೇಳಿದ್ರಿ ಸಾಕಷ್ಟು ಥಿಯೇಟರ್ಗಳಲ್ಲಿ ನಮ್ಮ ಸೂಪರ್ ಹಿಟ್ ಸಿನಿಮಾ ಪ್ರದರ್ಶನವಾಗೋದಕ್ಕೆ ಸಿದ್ಧವಾಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ಥಿಯೇಟರ್ಗಳಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು? ಕರ್ನಾಟಕದಾದ್ಯಂತ 100ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಆ, ಜೊತೆಗೆ ತುಂಬ ನಾವು ಟಾರ್ಗೆಟ್ ಮಾಡ್ತಿರೋಂಥ ಸೆಂಟರ್ಸ್ ಏನಂತಂದರೆ, ನಮ್ಮ ಗಿಲ್ಲಿ ನಟ ಅವ್ರಿಗೆ ಫ್ಯಾನ್ ಬೇಸ್ ಸಿಕ್ಕಾಪಟ್ಟೆ ದೊಡ್ಡದು. ಅವ್ರು ಎಂಟೈರ್ ಕರ್ನಾಟಕ ಎಲ್ಲ ಕಡೆ ಇದ್ದಾರೆ. ಹಾಗಾಗಿ ನಾವು ಎಲ್ಲ ಚಿತ್ರಮಂದಿರಗಳಲ್ಲಿ ಅವ್ರಿಗೆ ಆಡಿಯನ್ಸ್ಗೆ ಅವೈಲಬಿಲಿಟಿ ಇರುವಂಥ ಚಿತ್ರಮಂದಿರಗಳನ್ನೇ ನಾವು ನೋಡಿಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರ್, ಈಗ ಪೈರಸಿ ಅನ್ನುವಂತಹ ಭೂತ ಕನ್ನಡ ಸಿನಿಮಾ ರಂಗಕ್ಕೆ ಕಳೆದ ವರ್ಷದಿಂದ ಕೂಡ ಅಂಟ್ಕೊಂಡಿರುವಂಥ, ಅಂದರೆ ಈ ಹಿಂದೆನೂ ಕೂಡ ಸಾಕಷ್ಟು ಬಾರಿ ದೊಡ್ಡ ದೊಡ್ಡ ನಾಯಕ ನಟರು ಧ್ವನಿ ಎತ್ತಿದ್ರು ಕೂಡ ಅದಿನ್ನೂ ಎಲ್ಲೋ ಒಂದು ಕಡೆ ಇನ್ನೂ ಲೀಲಾಜಾಲವಾಗಿ ನಡೀತಾನೆ ಇದೆ ಅನ್ನುವಂಥದ್ದು ಕೂಡ. ಸೊ ನಿರ್ದೇಶಕರಾಗಿ ಸಾಕಷ್ಟು ವಿಚಾರಗಳನ್ನು ತಿಳ್ಕೊಂಡು ಅದ್ರ ಜೊತೆಗೆ ಸಾಕಷ್ಟು ಬ್ಯಾಕ್ ಎಂಡಲ್ಲಿ ಕೆಲಸ ಮಾಡಿದ್ರು ಕೂಡ ಪೈರಸಿ ಅನ್ನುವಂಥದ್ದು ಒಂದೇ ದಿನಕ್ಕೆ ಬಂದ್ಬಿಡುತ್ತೆ. ಸೊ ಇವತ್ತು ಬೆಳಗ್ಗೆ ಮಾರ್ನಿಂಗ್ ಶೋ ಆಗಿರುತ್ತೆ, ಸಂಜೆ ಶೋ ಅಥವಾ ಆಫ್ಟರ್ನೂನ್ ಶೋ ಅನ್ನೋ ಅಷ್ಟರಲ್ಲೇ ಆಲ್ರೆಡಿ ಎಲ್ಲ ಮೊಬೈಲ್ಗಳಲ್ಲೂ ಬಂದಿರುತ್ತೆ. ಪೈರಸಿಗೆ ಯಾವ ರೀತಿಯಂತಹ ಜಾಗ್ರತೆಯನ್ನು ತಗೊಂಡಿದ್ದೀರಾ ಮುಂಜಾಗ್ರತವಾಗಿ? ಇಲ್ಲ, ಆ್ಯಂಟಿ ಪೈರಸಿ ಅದೇನು ಲೀಗಲ್ ಆಗಿ ಒಂದಷ್ಟು ಸಾಫ್ಟ್ವೇರ್ಸು ಮತ್ತು ಇನ್ನೊಂದಿದೆ, ಅದನ್ನು ಮಾಡಲೇಬೇಕು, ಅದನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಪೈರಸಿ ಅನ್ನೋದನ್ನು ತಡೆಯುವಂಥದ್ದು ಮುಖ್ಯವಾಗಿ ನಮ್ಮ ಕೈಲೇ ಇದೆ, ಜನರ ಕೈಲಿದೆ. ಸೊ ಒಬ್ಬ ಏನೋ ಸಾಕಷ್ಟು ಕಷ್ಟಪಟ್ಟು ದುಡ್ಡು ಬಂಡವಾಳ ಹಾಕಿ 1 ವರ್ಷ ಪೂರ್ತಿ 500 ಜನ ಕಲಾವಿದರು, ಟೆಕ್ನಿಷಿಯನ್ಸು ಎಲ್ಲ ಸೇರಿ ಮಾಡಿದಂಥ ಒಂದು ಸಿನಿಮಾನ ಯಾರೋ ಒಬ್ಬ ಒಂದು ಕ್ಷಣದಲ್ಲಿ ಅದನ್ನು ಪೈರಸಿ ಮಾಡಿ ಹೊರಗಡೆ ಕೊಡ್ತಾನೆ ಅಂತಂದರೆ ಅದನ್ನು ನೋಡಬೇಕಾ ನೋಡಬಾರ್ದು ಅನ್ನೋದು ಜನರೇ ಡಿಸೈಡ್ ಮಾಡಬೇಕು. ಆಮೇಲೆ ಸಿನಿಮಾ ಅನ್ನೋದು ಯಾವಾಗಲೂ ಕೂಡ ಚಿತ್ರಮಂದಿರದಲ್ಲಿ ಬಂದು ನೋಡೋದ್ರೇ ಅದು ಸಿನಿಮಾ. ನೀವೆಲ್ಲೋ ಮೊಬೈಲಲ್ಲೋ, ಲ್ಯಾಪ್ಟಾಪಲ್ಲೋ, ಮನೇಲಿ ಟಿ ವಿಲೋ ನೋಡಿದ್ರೆ ಅದು ಸಿನಿಮಾ ಅನ್ನೋದು ಕನ್ಸಿಡರ್ ಆಗಲ್ಲ. ಚಿತ್ರಮಂದಿರಕ್ಕೆ ಬಂದು ಸಿನಿಮಾನ ನೋಡಿದ್ರೇ ಅದು ನಿಜವಾದ ಸಂತೋಷ ಅವಾಗ ಸಿಗೋದು. ಆ ಚಿತ್ರಮಂದಿರಗಳಲ್ಲಿ ಬಂದು ನೋಡಿದಂಥ ಪ್ರೇಕ್ಷಕರಿಗೆ ಅವರು ಒಬ್ಬರೇ ಕುಂತಿರಲ್ಲ, ಸಾಕಷ್ಟು ಜನ, 100 ಜನ ಕುಂತಿರ್ತಾರೆ. ಆ ಎಲ್ಲ ಭಾವನೆಗಳು ಕೂಡ ಸ್ಪಂದಿಸುವಂಥ ಒಂದು ವಿಧಾನ. ಸೊ ಚಿತ್ರಮಂದಿರಕ್ಕೆ ಹೋಗಿ ಚಿತ್ರನ ವೀಕ್ಷಿಸಿ, ಯಾವುದೇ ಕಾರಣಕ್ಕೂ ಪೈರಸಿಗೆ ನೀವು ಸಪೋರ್ಟ್ ಮಾಡಬೇಡಿ. ಪೈರಸಿನ ಯಾವುದೇ ಕಾರಣಕ್ಕೂ ಅದು ಗೊತ್ತಾದರೆ ಇಮಿಡಿಯೇಟ್ ಅದನ್ನು ಡಿಲೀಟ್ ಮಾಡಿ ಅಥವಾ ಕಂಪ್ಲೇಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ವರ್ಷಗೆ ಅಣ್ಣ ತಮ್ಮಂದ್ರು ಇಬ್ರು ಕೂಡ, ನೀವು ಮತ್ತು ನಾಗೇಂದ್ರ ಪ್ರಸಾದ್ ಸರ್, ಈ ಸಿನಿಮಾಗೆ ಅವರ ಒಂದು ಸಪೋರ್ಟ್ ಅನ್ನೋದು ಎಷ್ಟರ ಮಟ್ಟಿಗೆ ಸಿಕ್ಕಿದೆ? ಇಲ್ಲ, ಅಣ್ಣ ನನಗೆ ಮುಂಚೆಯಿಂದಲೂ ಒಂದು ಬೆನ್ನೆಲುಬಾಗೇ ಇದ್ದಾರೆ. ಈ ಸಿನಿಮಾಗೆ ಸಾಹಿತ್ಯ ಮತ್ತು ಸಂಗೀತ ಅವರು ಜವಾಬ್ದಾರಿ ಹೊತ್ತು ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಬಂದಿದೆ. ಹಾಗೆ ಸಾಹಿತ್ಯದ ವಿಚಾರದಲ್ಲಿ ಎಷ್ಟು ಅವರು ಸಾವಿರಾರು ಹಾಡುಗಳು ಬರೆದಿದ್ದಾರೆ, ಹಿಟ್ ಹಾಡುಗಳು ಬರೆದಿದ್ದಾರೆ. ಆ ಹಿಟ್ ಹಾಡು ಸಿಗೋವಂಥದ್ದು ಅದು ಅದೃಷ್ಟ ಇರಬೇಕು. ಯಾಕಂದರೆ ಎಲ್ಲ ಹಾಡುಗಳು ಹಿಟ್ಟಾಗಲ್ಲ, ಅಥವಾ ಎಲ್ಲ ಹಾಡುಗಳು ಏನೋ ಜನ ಇದು ಮಾಡ್ತಾರಲ್ಲ, ಆ ರೀತಿ ಈ ಸಿನಿಮಾಗೆ ಪರ್ಟಿಕ್ಯುಲರ್ ಆಗಿ ತುಂಬ ಅದ್ಭುತವಾದಂಥ ಸಾಹಿತ್ಯ ನನಗೆ ಸಿಕ್ಕಿದೆ. ಅದು ತುಂಬ ಖುಷಿ ಪಡ್ತೀನಿ. ಆಮೇಲೆ ಜೊತೆಗೆ ಒಬ್ಬ ಟೆಕ್ನಿಷಿಯನ್ ಆಗಿ, ಈಗ ನಾನು ಒಬ್ಬ ಡೈರೆಕ್ಟರ್ ಆಗಿ ಒಂದು ಸಂಗೀತ ನಿರ್ದೇಶಕರಿಂದ, ಸಾಹಿತ್ಯ ಬರೆಯುವಂಥ ಸಾಹಿತ್ಯಗಾರರಿಂದ ನನಗೆ ನನ್ನ ಕಂಟೆಂಟ್ಗೆ ಏನು ಬೇಕೋ ಅದಷ್ಟನ್ನು ನಾನು ಸಂಪೂರ್ಣವಾಗಿ ನನ್ನ ಕೆಲಸ ಮಾಡಿದ್ದೀನಿ. ಅದೇ ರೀತಿ ತಮ್ಮ ಅನ್ನೋ ಒಂದು ಪ್ರೀತಿ ಇದ್ರೂ ಒಬ್ಬರು ಮ್ಯೂಸಿಕ್ ಡೈರೆಕ್ಟ್ರು, ಒಬ್ಬ ಲಿರಿಕ್ ರೈಟರ್ ಆಗಿ ಒಂದು ಸಿನಿಮಾ ಗೆಲುವಿಗೆ ಏನು ಕಾರಣ ಆಗುತ್ತೋ ಅದನ್ನಷ್ಟೂ ಕೂಡ ಅವರು ಹಾನೆಸ್ಟಾಗಿ 100% ಅದನ್ನು ನ್ಯಾಯ ಕೊಟ್ಟಿದ್ದಾರೆ ಅಂತ ನಾನು ಹೇಳಬಲ್ಲೆ.
ಸರ್ ಮಾತಾಡ್ತಾನೋ ಹಾಗೇನೆ ಟೀಸರ್ ಮೂಲಕ ಎಲ್ಲ ನಾವು ಅಬ್ಸರ್ವೇಷನ್ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಈಗಾಗಲೇ ಕಾಮಿಡಿ ಜಾನರ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದೇ. ಕಾಮಿಡಿ ಜಾನರ್ ಯಾಕಂತಂದ್ರೆ ಈಗ ಎಲ್ಲರೂ ಕೂಡ ಸ್ಟ್ರೆಸ್ ಲೈಫ್ ಇರುತ್ತೆ, ಅವ್ರದ್ದೇ ಆದಂತಹ ಒಂದು ಸ್ಟ್ರೆಸ್ ಅಲ್ಲೇ ಲೈಫ್ಗಳನ್ನ ಲೀಡ್ ಮಾಡ್ತಿರ್ತಾರೆ. ಏನೋ ಒಂದು ಸ್ಟ್ರೆಸ್ ಬೂಸ್ಟರ್ ಆಗಿ ಈ ಒಂದು ಸಿನಿಮಾ ಎಂಟರ್ಟೈನ್ ಮಾಡುತ್ತೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಅದನ್ನ ಹೊರತುಪಡಿಸಿ ಕರ್ನಾಟಕದ ಜನತೆ ಸೂಪರ್ ಹಿಟ್ ಸಿನಿಮಾವನ್ನ ಯಾಕೆ ನೋಡಬೇಕು ಅಂತ? ಮೊದಲನೇದಾಗಿ ಈ ಸಿನಿಮಾ ನಾವು ಕನ್ನಡದಲ್ಲಿ ಸಾಕಷ್ಟು ಕಾಮಿಡಿ ಜಾನರ್ ಸಿನಿಮಾಗಳು ನೋಡಿದ್ದೀವಿ, ಥ್ರಿಲ್ಲರ್ ನೋಡಿದ್ದೀವಿ, ಹಾರರ್ ನೋಡಿರ್ತೀವಿ. ಆದರೆ ಈ ಪರ್ಟಿಕ್ಯುಲರ್ ಸೂಪರ್ ಹಿಟ್ ಅನ್ನೋ ಒಂದು ಸಿನಿಮಾ ಕಾಮಿಡಿ ವಿತ್ ಸಸ್ಪೆನ್ಸ್ ಥ್ರಿಲ್ಲರ್. ಸೊ ನಿಮ್ಮ ಪ್ರತಿಯೊಂದು ಸೆಕೆಂಡು ಕೂಡ ನೀವು ಮುಂದೇನಾಗುತ್ತೆ ಅಂತ ಆ ಕ್ಯೂರಿಯಾಸಿಟಿಯಿಂದ ಕೂರುವಂಥ ಒಂದು ಕಂಟೆಂಟ್ ಇದು. ಪ್ರತಿ 10 ನಿಮಿಷಕ್ಕೂ ನಿಮಗೆ ಹೊಸ ಕಥೆಯಲ್ಲಿ ಒಂದು ಹೊಸ ಮಜಲು, ಹೊಸ ಪಾತ್ರಗಳು ಇಂಟ್ರೊಡ್ಯೂಸ್ ಆಗ್ತಾನೆ ಇರುತ್ತೆ. ಟಿಲ್ ಕೊನೆವರೆಗೂ ನಿಮಗೆ ಇದು ಕತೆ, ಇದೇ ಹಿಂಗೆ ನಡೆಯುತ್ತೆ ಮುಂದೆ ಅಂತ 1 ಸೆಕೆಂಡ್ ನೀವು ಯಾರೂ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಇಂಥ ಒಂದು ಜಾನರ್ ಇರುವಂಥ ಸಿನಿಮಾಗಳು ತುಂಬ ಕಮ್ಮಿ. ಯಾಕಂದರೆ ಕಾಮಿಡಿ ಸಿನಿಮಾಗಳು ಸಾಕಷ್ಟಿದ್ದಾವೆ, ಹಾರರ್ ಇದ್ದಾವೆ. ಆದರೆ ಕಾಮಿಡಿ ವಿತ್ ಸಸ್ಪೆನ್ಸ್ ಥ್ರಿಲ್ಲರ್ ಜರ್ನಿ ಬೇಸ್ ಸಬ್ಜೆಕ್ಟ್ಗಳು ಕನ್ನಡದಲ್ಲಿ ತುಂಬ ಕಮ್ಮಿ. ಹಾಗಾಗಿ ನಾನು ಈ ಸಿನಿಮಾನ ದಯವಿಟ್ಟು ನೀವು ಚಿತ್ರಮಂದಿರಕ್ಕೆ ಬಂದು ನೋಡಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮಗೆ. ಯಾಕಂದರೆ ಟ್ರಾವೆಲಿಂಗ್ ಅಂತಂದರೆ ಬೆಳಗಾಮಿಂದ ಬೆಂಗಳೂರುವರೆಗೂ ಸಾಕಷ್ಟು ಪ್ರಾಂತ್ಯಗಳನ್ನ ದಾಟಿ, ಆಯಾ ಭಾಷೆ ಇರೋಂಥ ಒಂದು ಪ್ರಾಂತ್ಯವಾರ ದಾಟಿ ಮುಂದೆ ಬರ್ತಾ ಇರುತ್ತೆ ಕತೆ, ಪಾತ್ರಗಳು. ಆ ಎಲ್ಲ ಊರುಗಳನ್ನ ನೋಡೋಂಥ ಒಂದು ಕಂಟೆಂಟ್. ಸೊ ಆಡಿಯನ್ಸ್ ಬಂದವ್ರಿಗೆ ಈ ಎಲ್ಲ ಊರುಗಳನ್ನ ಒಂದು ಟ್ರಿಪ್ ಹೊಡಿಸ್ತೀವಿ, ಜೊತೆಗೆ ನಗಿಸ್ತೀವಿ, ಜೊತೆಗೆ ಒಂದು ಕ್ಯೂರಿಯಾಸಿಟಿಯಿಂದ ಕೊನೆವರೆಗೂ ಏನಾಗ್ಬೋದು ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲೇ ಕೂರುವಂಥ ಒಂದು ಜಾನರ್ ಇದು. ಫೈನಲಿ 27ಕ್ಕೆ ರಿಲೀಸ್ ಆಗ್ತಾ ಇದೆ ಸರ್. ಕರ್ನಾಟಕ ಜನತೆಗೆ ಏನು ಕೇಳ್ಕೊಳ್ತೀರಾ ಅಂತ? ಸೊ ಇಡೀ ಕರ್ನಾಟಕ ಜನತೆಗೆ ನಮ್ಮ ಸೂಪರ್ ಹಿಟ್ ಚಿತ್ರತಂಡದ ಮನವಿ ಏನಂತಂದರೆ, ಇದೇ 27ನೇ ತಾರೀಕು ಫೆಬ್ರವರಿ ನಮ್ಮ ಸೂಪರ್ ಹಿಟ್ ಸಿನಿಮಾ ಕರ್ನಾಟಕದಾದ್ಯಂತ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವು ಚಿತ್ರಮಂದಿರಕ್ಕೆ ಬಂದು ಈ ಸಿನಿಮಾನ ನೋಡಿ. ನಿಮಗೆ ಇಷ್ಟ ಆಗೇ ಆಗುತ್ತೆ ಅನ್ನೋ ಒಂದು ಬಲವಾದ ನಂಬಿಕೆ ಇದೆ. ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ಇನ್ನೂ 10 ಜನರಿಗೆ ಹೇಳಿ. ಯಾಕಂದರೆ ನಾವು ಪ್ರಚಾರ ಏನೇ ಮಾಡ್ಬೋದು, ನಿಮ್ಮ ಮನಸ್ಸಿಗೆ ಅದು ತಟ್ಟಿ ನೀವು ಖುಷಿಯಿಂದ 4 ಜನರಿಗೆ ಹೇಳಿದ್ರೇ ಅದು ನಿಜವಾದ ಪ್ರಚಾರ. ಆಗಲೇ ಇನ್ನೊಂದಷ್ಟು ಜನ ನಮ್ಮ ಸಿನಿಮಾನ ನೋಡೋದಕ್ಕೆ ಥಿಯೇಟ್ರಿಗೆ ಬರ್ತಾರೆ. ನಾವು ಎಷ್ಟು ಪ್ರಚಾರ ಮಾಡಿದ್ರೂ ಸಾಲದು, ಅದು ಸಮುದ್ರ ಇದ್ದಂಗೆ. ನಾವು ಏನೇ ಪೇಪರ್ ಆ್ಯಡು ಮತ್ತೊಂದು ಮಾಡಿದ್ರು ನಿಮ್ಮ ಮನಸ್ಸಿಗೆ ಹತ್ತಿರ ಆಗಿ ನೀವು 10 ಜನರಿಗೆ ಹೇಳ್ತೀರಲ್ಲ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಸೂಪರ್ ಹಿಟ್ ಸಿನಿಮಾ ನೋಡಿ. ಸೊ ನೀವು ಈ ಸಿನಿಮಾನ ಬೆಂಬಲಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿಗೆ ನಿಮ್ಮ ಒಂದು ಸಮಯವನ್ನು ಮೀಸಲಿರಿಸಿದ್ದಕ್ಕೆ ಒಳ್ಳೆದಾಗಲಿ. ಆ್ಯಂಡ್ ಈ ಒಂದು ಸಿನಿಮಾ ರನ್ನಿಂಗ್ ಸಕ್ಸಸ್ಫುಲ್ ಈಗಾಗಲೇ ಟೈಟಲ್ ಮೂಲಕನೇ ಎಲ್ಲ ಕಡೆನೂ ಎಲ್ಲರ ಬಾಯಲ್ಲೂ ಕೇಳಿ ಬರ್ತಾ ಇದೆ. ಅದೇ ರೀತಿ ಥಿಯೇಟರ್ಗಳಲ್ಲೂ ಕೂಡ ರನ್ನಿಂಗ್ ಸಕ್ಸಸ್ಫುಲ್ ಆಗಲಿ. ಇಡೀ ಚಿತ್ರತಂಡಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದುಕೊಳ್ಳಿ. ಮತ್ತಷ್ಟು ಸಿನಿಮಾಗಳು ನಿಮ್ಮ ಬತ್ತಳಿಕೆಯಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಬರಲಿ. ಒಳ್ಳೆದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಬಾಸ್ ಟಿವಿ ಎಲ್ಲ ವೀಕ್ಷಕರಿಗೂ, ಸಮಸ್ತ ಕನ್ನಡಿಗರಿಗೂ ಕೂಡ ವಿಜಯಾನಂದ್ ಮಾಡುವಂತಹ ನಮಸ್ಕಾರಗಳು. ಚಿತ್ರನ ಇದೇ 27ನೇ ತಾರೀಕು ಫೆಬ್ರವರಿ ಚಿತ್ರಮಂದಿರದಲ್ಲಿ ಬಂದು ಸೂಪರ್ ಹಿಟ್ ಸಿನಿಮಾನ ನೋಡಿ ಬೆಂಬಲಿಸಿ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಸೂಪರ್ ಹಿಟ್ಸ್ ಸಿನಿಮಾದ ನಿರ್ದೇಶಕರಾಗಿರುವಂತಹ ಡೈರೆಕ್ಟರ್ ವಿಜಯಾನಂದ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.